ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಮುಂದೂಡಿಕೆ ಆಗಿದೆ. ಕೊನೆಗೂ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಕ್ಸಸ್ ಆಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಮುಂದೂಡಿಕೆ, ಕೊನೆಗೂ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಕ್ಸಸ್. ಕಣದಿಂದ ಹಿಂದೆ ಸರಿದ ಬೆಳ್ಳಿ ಪ್ರಕಾಶ್ ಶರಣಗೌಡ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಈಗ ಮುಂದೂಡಿಕೆಯಾಗಿದೆ. ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಕ್ಸಸ್ ಆಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಮುಂದೂಡಿಕೆ ಆಗಿದೆ. ಕಣದಿಂದ ಹಿಂದೆ ಸರಿದ ಬೆಳ್ಳಿ ಪ್ರಕಾಶ್ ಶರಣಗೌಡ. ಸದ್ಯಕ್ಕೆ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಈ ಒಂದು ಚುನಾವಣೆ ಈಗ ಮುಂದೂಡಿಕೆ ಆಗಿದೆ. ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದಂತ ಒಂದು ಸಂಧಾನ ಸಭೆ ಏನಿತ್ತು, ಆ ಒಂದು ಸಂಧಾನ ಈಗ ಸಕ್ಸಸ್ ಆಗಿದೆ. ನಾಮಪತ್ರ ವಾಪಸ್ ಪಡೆದಿದ್ದಾರೆ ಬೆಳ್ಳಿ ಪ್ರಕಾಶ್ ಅವರು. ಬೆಳಗ್ಗೆ ಅಷ್ಟೇ ನಾಮಪತ್ರವನ್ನ ಸಲ್ಲಿಸಿದ್ದ ಇಬ್ಬರು ನಾಯಕರು ಬ್ಯಾಂಕ್ ಕಚೇರಿಗೆ ಬಂದ್ರು. ನಾಮಪತ್ರ ಸಲ್ಲಿಸದ ರಾಜಣ್ಣ ರವಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಮುಂದೂಡಿಕೆ, ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಸಂಧಾನ ಸಕ್ಸಸ್ ಆಗಿದೆ. ಕಣದಿಂದ ಹಿಂದೆ ಸರಿದ ಬೆಳ್ಳಿ ಪ್ರಕಾಶ್ ಶರಣಗೌಡ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಬೆಳ್ಳಿ ಪ್ರಕಾಶ್ ಅವರು ಜೊತೆಗೆ ಶರಣಗೌಡ ಅವರು ಬೆಳಗ್ಗೆ ಅಷ್ಟೇ ಇಬ್ಬರು ನಾಯಕರು ಕೂಡ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಬ್ಯಾಂಕ್ ಕಚೇರಿಗೆ ಬಂದರೂ ಕೂಡ ನಾಮಪತ್ರವನ್ನ ರಾಜಣ್ಣ ಮತ್ತೆ ರವಿ ಇಬ್ರು ಕೂಡ ಸಲ್ಲಿಕೆ ಮಾಡಿಲ್ಲ. ಇನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಮುಂದೂಡಿಕೆ ಆಗಿದೆ. ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನೆನ್ನೆ ಏನು ಸಂಧಾನ ಸಭೆಯನ್ನ ಮಾಡಿದ್ರು, ಆ ಒಂದು ಸಭೆ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ನಾಮಪತ್ರ ವಾಪಸ್ ಪಡ್ಕೊಂಡಿದ್ದಾರೆ ಬೆಳ್ಳಿ ಪ್ರಕಾಶ್ ಶರಣಗೌಡ. ಇಬ್ಬರು ನಾಯಕರು ಕೂಡ ಬೆಳಗ್ಗೆ ಹೋಗಿ ಈ ಒಂದು ನಾಮಪತ್ರವನ್ನ ಸಲ್ಲಿಕೆ ಕೂಡ ಮಾಡಿದ್ರು. ಬ್ಯಾಂಕ್ ಕಚೇರಿಗೆ ಬಂದ್ರು ಕೂಡ ಈಗ ರಾಜಣ್ಣ ಮತ್ತೆ ರವಿ ಇಬ್ರು ಕೂಡ ನಾಮಪತ್ರವನ್ನ ಇನ್ನೂ ಕೂಡ ಸಲ್ಲಿಕೆ ಮಾಡಿಲ್ಲ. ಆದ್ರೆ ಬೆಳ್ಳಿ ಪ್ರಕಾಶ್ ಅವರು ಬೆಳಿಗ್ಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಶರಣಗೌಡ ಅವರು ಕೂಡ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಈಗ ಬೆಳ್ಳಿ ಪ್ರಕಾಶ್ ಮತ್ತೆ ಶರಣಗೌಡ ಇಬ್ರು ಕೂಡ ತಮ್ಮ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಂಧಾನ ಸಭೆಯನ್ನು ಕೂಡ ಮಾಡಿದ್ರು. ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಬಹಳ ಕಸರತ್ತನ್ನ ಮಾಡಿದ್ರು. ಜೊತೆಗೆ ಬಹಳ ಸರ್ಕಸ್ ಅನ್ನು ಕೂಡ ಮಾಡಿದ್ರು. KN ರಾಜಣ್ಣ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ಲಿಕ್ಕೂ ಕೂಡ ಬಹಳ ಸರ್ಕಸ್ ಮಾಡಿದ್ರು. ಅದಾದ ನಂತರ ಆ ಒಂದು ಸಂಧಾನ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಲಾಗಿತ್ತು. ಯಾಕೆಂತಂದ್ರೆ ಬೆಳ್ಳಿ ಪ್ರಕಾಶ್ ಅವರು ನಾನು KN ರಾಜಣ್ಣ ಅವರನ್ನ ಬೆಂಬಲಿಸ್ತೀನಿ ಅಂತ ಹೇಳ್ತಾ ಇದ್ದವರು ಬೆಳಿಗ್ಗೆ ಹೋಗಿ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಬೆಳ್ಳಿ ಪ್ರಕಾಶ್ ಮತ್ತೆ ಶರಣಗೌಡ ಇಬ್ರು ಕೂಡ ನಾಯಕರು ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಆದ್ರೆ ಈಗ ಏಕಾಏಕಿ ಏನು ಬೆಳಿಗ್ಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಆ ನಾಮಪತ್ರವನ್ನ ಈಗ ವಾಪಸ್ ಪಡ್ಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಏನು ಈ ಒಂದು ಸಂಧಾನ ಸಭೆಯನ್ನ ಮಾಡಿದ್ರು, ಆ ಒಂದು ಸಂಧಾನ ಸಭೆ ಬಹುತೇಕ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಆದ್ರೆ ಇನ್ನೂ ಕೂಡ KN ರಾಜಣ್ಣ ಆಗಿರಬಹುದು ಅಥವಾ MLC ರವಿ ಇಬ್ರು ಕೂಡ ಈಗ ಈ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿಲ್ಲ. ಕಚೇರಿಗೆ ಬಂದಿದ್ದಾರೆ, ಆದ್ರೆ ನಾಮಪತ್ರ ಸಲ್ಲಿಕೆ ಮಾಡಿಲ್ಲ. ಯಾವಾಗ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಇಲ್ಲ ಈ ಒಂದು ಸಂಧಾನ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ, ಆ ಒಂದು ನಿರ್ಣಯಕ್ಕೆ ಈಗ ಇಬ್ಬರೂ ನಾಯಕರು ಕೂಡ ಬದ್ಧರಾಗಿದ್ದಾರಾ? ಏಕೆಂತಂದ್ರೆ ಈಗ ಬೆಳ್ಳಿ ಪ್ರಕಾಶ್ ಅವರು ಮತ್ತೆ ಶರಣಗೌಡ ಇಬ್ರು ಕೂಡ ಈ ಒಂದು ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿರೋದ್ರಿಂದ ರವಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ರಾಜಣ್ಣ ಅವರು ನಾಮಪತ್ರವನ್ನು ಯಾವಾಗ ಸಲ್ಲಿಕೆ ಮಾಡಬಹುದು ಅದು ಕೂಡ ಬಹಳ ಮುಖ್ಯವಾಗಿದೆ. ಇನ್ನು ರವಿಯನ್ನ DK ಶಿವಕುಮಾರ್ ಅವರ ಬೆಂಬಲಿಗರು ಬಹಳ ಸಪೋರ್ಟ್ ಮಾಡ್ತಾ ಇದ್ರು. ಜೊತೆಗೆ ರವಿ ಅವರು ಗೆಲ್ಲಲೇಬೇಕು ಅಂತ ಬಹಳ ಸರ್ಕಸ್ ಮಾಡ್ತಾ ಇದ್ರು. ಒಂದು ಅಧ್ಯಕ್ಷ ಸ್ಥಾನ ಅವರಿಗೆ ಸಿಗಬೇಕು ಅಂತ DK ಶಿವಕುಮಾರ್ ಅವರ ಆಪ್ತ ವಲಯದವರು ಬ್ಯಾಟ್ ಬೀಸ್ತಾ ಇದ್ರು. ಆದ್ರೆ KN ರಾಜಣ್ಣ ಅವರ ಪರವಾಗಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದವರು ಬ್ಯಾಟ್ ಬೀಸ್ತಾ ಇದ್ರು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಒಂದೊಂದು ಸಂಧಾನ ಸಭೆ ಕೂಡ ಮಾಡಿದ್ರು. ಈಗ ಏನು ಬೆಳ್ಳಿ ಪ್ರಕಾಶ್ ಅವರು ಬೆಳಿಗ್ಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು, ಜೊತೆಗೆ ಶರಣಗೌಡ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಆ ಎರಡೂ ನಾಮಪತ್ರವನ್ನ ಏಕಾಏಕಿಗ ವಾಪಸ್ ಪಡ್ಕೊಂಡಿದ್ದಾರೆ. ಒಟ್ನಲ್ಲಿ ನಿನ್ನೆ ಮಾಡಿದಂತಹ ಒಂದು ಸಂಧಾನ ಸಭೆ ಬಹುತೇಕ ಸಕ್ಸಸ್ ಆಗಿದ್ಯಾ ಅಂತ? ಸಂಖ್ಯೆ ಏನೋ ಇವತ್ತು ನಡೆಯಬೇಕಾಗಿದ್ದಂತ ಚುನಾವಣೆ ಏನಿದೆ, ಸೊ ಅದು ಇದೀಗ ಮುಂದೂಡಿಕೆ ಆಗಿರುವಂತದ್ದು. ಅಂದ್ರೆ ಕಣದಲ್ಲಿ ಯಾರ ಅಭ್ಯರ್ಥಿಗಳು ಸಹ ಈಗ ಇಲ್ಲ. ಯಾಕಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಏನು ಬೆಳ್ಳಿ ಪ್ರಕಾಶ್ ಅವರು ಸ್ಪರ್ಧೆಯನ್ನ ಮಾಡಿ ನಾವು ಸಲ್ಲಿಕೆ ಮಾಡಿದ್ರು. ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಏನು ನಮ್ಮ ಇದು ಸಹ ಸಲ್ಲಿಕೆಯನ್ನು ಮಾಡಿದ್ರು. ಆದ್ರೆ ಇಬ್ಬರು ಸಹ ಇದೀಗ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಅಂದ್ರೆ
ಏನೋ ಈ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ ಆಗಿರುವಂತ ವಿಚಾರ ಇರ್ಬೋದು. ಮತ್ತೆ ಇದು ಸಿದ್ದರಾಮಯ್ಯ ಸಹ ಒಂದು ಕರೆ ಮಾಡಿ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಒಂದು ಇಬ್ಬರು ಸಹ ನಾಮಪತ್ರನ ವಾಪಸ್ ಪಡ್ಕೊಂಡಿರುವಂತದ್ದು. ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡ ಇಬ್ಬರು ಸಹ ಬೆಳಗ್ಗೆ ಎಷ್ಟೇ ನಾಮಪತ್ರವನ್ನು ಸಲ್ಲಿಸಿದ್ರು. ಇಬ್ಬರು ನಾಯಕರು ಇದೀಗ ಕಚೇರಿಗೆ ಬಂದು ನಾಮಪತ್ರಕ್ಕೆ ವಾಪಸ್ ಪಡ್ಕೊಂಡಿರೋದಾಗಿ ಮತ್ತೆ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ವಾಪಸ್ ಪಡ್ಕೊಂತಾ ಇದೆ. ಯಾಕಂದ್ರೆ 1:30 ತನಕ ಟೆಕ್ನಿಕಲ್ ಆಗಿ ಟೈಮ್ 1:30 ತನಕ ಇರುತ್ತೆ. ಸೊ ಅಷ್ಟೊಂದು ತನಕ ಸಮಯ ಇರುತ್ತೆ. ಹಾಗಾಗಿ ಅದರ ನಂತರನೇ ವಾಪಸ್ಸನ್ನ ಪಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈಗ ರಾಜಣ್ಣ ಮತ್ತೆ ರವಿ ಅಗ್ಗಜಗಟ್ಟದಲ್ಲಿ ಎಲೆಕ್ಷನ್ ಮುಂದೂಡಿಕೆ ಆಗಿರೋದು. ಇನ್ನ ಅವರಿಬ್ಬರಲ್ಲಿ ರಾಜಣ್ಣ ಮತ್ತೆ ಏನೋ ರವಿ ಇದ್ದಾರೆ. ಸೊ ಅವರಿಬ್ಬರ ನಡುವೆ ಇನ್ನೂ ಸಹ ಒಮ್ಮತ ಮೂಡಿಲ್ಲ. ಹಾಗಂದ್ರೆ ಡಿಕೆಶ್ ಶಿವಕುಮಾರ್ ಪರವಾಗಿ ಶಿವಕುಮಾರ್ ಅವರು ಏನೋ ರವಿಯ ಪರವಾಗಿ ಬ್ಯಾಟರ್ ಅಂದಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜಣ್ಣ ಪರವಾಗಿ ಬ್ಯಾಟರ್ ಅಂದಿಸ್ತಾ ಇರುವಂತದ್ದು. ಇಲ್ಲಿ ಎಲ್ಲೊಂದ್ ಕಡೆ ರಾಜಕೀಯ ವಿಚಾರಕ್ಕೋಸ್ಕರ ಈ ರೀತಿ ಚುನಾವಣಾ ಮುಂದೂಡಿಕೆ ಆಗಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಏನೋ ಚುನಾವಣಾ ಮುಂದೂಡಿಕೆ ಆಗಿರುವಂತದ್ದು. ಮುಂದೆ ಯಾವತ್ತು ಏನೋ ಅನ್ನೋದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗುವಂತದ್ದು ಸಾಹಿತ್ಯ.